ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಇವತ್ತು ಆ, ಗುರುವಾರ ಮತ್ತು ಶುಕ್ರವಾರ ಶನಿವಾರದ 3 ದಿನದ ಬ್ಲಾಗನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕ್ಲಿಪ್ಪಿಂಗ್ಸನ್ನು ನಿಮ್ಮ ಜೊತೆ ಆ್ಯಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ತುಂಬ ಬೋರ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ನಿಮಗೆ ಒಂದು ವೇಳೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇದು ಬಂದ್ಬಿಟ್ಟು ಗುರುವಾರ ಎಲ್ಲ ಕೆಲಸ ಮುಗಿಸ್ಕೊಂಡು ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದೆ. ಮಾಮೂಲಿ ಮಕ್ಕಳನ್ನ ಕಳಿಸೋದು, ಟಿಫನ್ ಮಾಡೋದು ಇದೆಲ್ಲ ಮುಗಿದ ನಂತರ ಮಕ್ಕಳೆಲ್ಲ ಹೋದ್ರಲ್ವ, ಆವಾಗ ಬಟ್ಟೆಯನ್ನು ಮಿಷಿನ್ಗೆ ಹಾಕಿರ್ತೀನಿ. ಆವಾಗ ಬಂದು ಫುಲ್ಲು ಡ್ರೈ ಮಾಡೋದಕ್ಕೆ ಎಲ್ಲ ಬಟ್ಟೆನೂ ಹಾಕೋತಾ ಇದ್ದೀನಿ. ಈ ಟೈಮಲ್ಲಿ ಬಂದ್ಬಿಟ್ಟು ನಾನು ಅಷ್ಟು ಭಾರಗಳನ್ನೆಲ್ಲ ಎತ್ತಾ ಇಲ್ಲ, ಆದರೆ ವಾಕ್ ಮಾಡ್ದಂಗೆ ಆಗಬೇಕು ಅಂತೇಳ್ಬಿಟ್ಟು, ಯಾಕಂದರೆ ಸುಮ್ಮನೆನೂ ಕುತ್ಕೋಬಾರ್ದು. ಅದಕ್ಕೋಸ್ಕರ ಅಕ್ಕನಿಗೆ ಹೇಳ್ತೀನಿ, ಅವರು ಮೇಲೆ ತೊಗೊಂಡೋಗಿ, ಅಂದರೆ ಮಾಡಿ ಮೇಲೆ 2 ಸ್ಟೆಪ್ಸ್ ಹತ್ತಬೇಕಲ್ವ, ಅದಕ್ಕೋಸ್ಕರ ಅವರು ಮೇಲೆ ತೊಗೊಂಡೋಗಿ ಇಟ್ಟಿರ್ತಾರೆ. ನಾನು ಹಂಗೆ ನಿಧಾನಕ್ಕೆ ಹೋಗ್ಬಿಟ್ಟು ವಾಕಿಂಗ್ ಮಾಡ್ಕೊಂಡು ಬಂದಂಗೆ ಆಗುತ್ತೆ ಅಂತೇಳ್ಬಿಟ್ಟು ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಬರ್ತೀನಿ. ಆವಾಗ ನನಗೊಂದು ಸ್ವಲ್ಪ ಸಮಾಧಾನ ಅನಿಸುತ್ತೆ. ಇಲ್ಲಾಂದರೆ ಏನೋ ಒಂಥರ ಓಡಾಡೋದಕ್ಕಷ್ಟು ಅನಿಸೋದೇ ಇಲ್ಲ ಅಂತೇಳ್ಬಿಟ್ಟು. ನೆಕ್ಸ್ಟು ಬಂದ್ಬಿಟ್ಟು ಫುಲ್ಲು ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಅಕ್ಕಿ ಬೇರೆ ಒಂದು ಸ್ವಲ್ಪ ಎಲ್ಲ ತೊಳೆದು ಒಣಗಾಕಿದ್ವಿ. ಅದನ್ನೆಲ್ಲ ನೋಡಿಕೊಂಡು, ಇದು ಗಿಡ ಬಂದ್ಬಿಟ್ಟು ಒಂದಿನ ನೀರು ಹಾಕಿಲ್ಲ ಅಂದರೆ ಈ ಥರ ಫುಲ್ಲು ಬೆಂಡಾಗಿಬಿಡುತ್ತೆ. ನೀರು ಹಾಕಿದ್ಮೇಲೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಹಾಗೆಲ್ಲ ಕೆಲಸ ಮಾಡಿಸ್ಕೊಬಂದು ಫ್ರೆಶ್ ಅಪ್ ಆಗಿ ಬಿಸಿಯಾಗಿ ಮಧ್ಯಾಹ್ನದ ಊಟಕ್ಕೆ ಹಾಲು ಸಾಂಬಾರು ಮತ್ತು ಮುದ್ದೆಯನ್ನು ಮಾಡ್ಕೋತಾ ಇದ್ದೀನಿ. ನನಗೆ ಅದೇನೋ ಗೊತ್ತಿಲ್ಲ, ಈ ಬಸ್ರಿ ಟೈಮಲ್ಲಿ ಸೆಕೆಂಡು ಟೈಮಲ್ಲಿ ನನಗೆ ಈ ಥರ ಅನ್ನಿಸ್ತಾ ಇರೋದು. ಹಳೆ ಕಾಲದ ಅಡುಗೆ ತಿನ್ನಬೇಕು ಅಂತ, ಅಂದರೆ ಮೊಸರು ಸಾರು, ಬಸ್ಸಾರು, ಈ ಥರ ಹಾಲು ಸಾರು ಈ ಥರ ಮಾಡ್ಕೊಂಡು ತಿನ್ನಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಬಿಸಿ ಬಿಸಿಯಾಗಿ ಮುದ್ದೆ ಮತ್ತು ಹಾಲು ಸಾರನ್ನು ಮಾಡಿಕೊಂಡು ಇಲ್ಲಿ ಊಟವನ್ನು ಮಾಡ್ಕೋತಾ ಇದ್ದೀನಿ. ಎಲ್ಲ ರೆಡಿಯಾಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಹಾಗೆ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ. ಸಾಂಬಾರು ಕುದೀತಾ ಇದೆ, ನೆಕ್ಸ್ಟ್ ಮುದ್ದೆ ಮಾಡಿ ಊಟ ಮಾಡೋದಷ್ಟೇ. ಅಷ್ಟರಲ್ಲಿ ಸ್ವಲ್ಪ ಎಲ್ಲ ಸಾಮಾನಿತ್ತು, ಅದನ್ನೆಲ್ಲ ತೊಳೆದ್ಬಿಟ್ಟು ಮುಗಿಸ್ದೆ. ಆಮೇಲೆ ಬಂದು ದೇವ್ರ ಮನೆ ಸಾಯಂಕಾಲ ಕ್ಲೀನ್ ಮಾಡಿಕೊಂಡೆ ನಾನು ಬಂದುಬಿಟ್ಟು, ಯಾಕಂದರೆ ಮಧ್ಯಾಹ್ನ ಆಗಿಬಿಟ್ಟಿತ್ತಲ್ವ. ಈಗ ಒಂದು 4 ಗಂಟೆ ಟೈಮಲ್ಲಿ ಫುಲ್ಲು ದೇವ್ರ ಮನೆಯಲ್ಲೆಲ್ಲ ಕಳಶ ಸಾಮಾನೆಲ್ಲ ತೆಗೆದು ಅದನ್ನೆಲ್ಲನೂ ನೀಟಾಗಿ ತೊಳೆಯೋಕೆ ಹಾಕ್ಬಿಟ್ಟು, ಇಲ್ಲಿ ಬಂದುಬಿಟ್ಟು ಫುಲ್ಲು ದೇವ್ರ ಮನೆ ಎಲ್ಲ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಮಕ್ಳು ಇರ್ತಾರಲ್ವ, ಅವರು ಯಾರಾನ ಒಬ್ರು ಇರಲೇಬೇಕು, ಇಲ್ಲಾಂತಂದರೆ ತರಲೆ ಕೆಲಸ ಮಾಡ್ತಾ ಇರ್ತಾರೆ. ಅವನು ನಮ್ಮ ಮನೆಯವ್ರ ಜೊತೆ ಆಟ ಆಡ್ತಾ ಇದ್ದ. ಸರಿ ಅಂತ ಹೇಳ್ಬಿಟ್ಟು ನಾನು ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ಫುಲ್ಲು ಡೀಪ್ ಕ್ಲೀನಿಂಗ್ ಆಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಏನೋ ಗೊತ್ತಿಲ್ಲ, ವಾರಕ್ಕೊಂದು ಸರಿ ಈ ರೀತಿಯಾಗಿ ಮಾಡಿದ್ರೆ ಸರಿ ಅನಿಸುತ್ತೆ, ಇಲ್ಲಾಂದರೆ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ಈಗ ಧೂಳು ಜಾಸ್ತಿನೇ ಬರ್ತಾಯಿದೆ. ಈ ಕಡೆ ನಮ್ಮ ಮನೆ ಪಕ್ಕದಲ್ಲಿ ಬೇರೆ ಮನೆಗಳೆಲ್ಲ ಕಟ್ತಾ ಇರೋದ್ರಿಂದ ಧೂಳು ಜಾಸ್ತಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಯಾಕಂದರೆ ನಾವು ತೆಂಗಿನಕಾಯಿ ಇಡೋದಿಲ್ಲ, ಅದಕ್ಕೋಸ್ಕರ ವಾರಕ್ಕೊಮ್ಮೆ ಗುರುವಾರ ಎಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಇಲ್ಲಾಂತಂದರೆ 15 ದಿನಕ್ಕೊಂದು ಸರಿ ಕ್ಲೀನ್ ಮಾಡ್ಕೊತೀನಿ. ಮಾಮೂಲಿ ಬೋರ್ ನೀರಲ್ಲೇ ವಾಶ್ ಮಾಡೋದು. ಅದಕ್ಕೆ ಹುಣಸೆಹಣ್ಣು ಮತ್ತು ಸಬೀನ ಪುಡಿ ಹಾಕಿ ವಾಶ್ ಮಾಡ್ಕೋತೀನಿ, ಬೇರೆ ಏನೂ ಹಾಕೋಕ್ಕೆ ಹೋಗೋದಿಲ್ಲ, ಅದರಲ್ಲೇ ಚೆನ್ನಾಗಿರುತ್ತೆ. ನೆಕ್ಸ್ಟು ಬಂದುಬಿಟ್ಟು ಸ್ವಲ್ಪ ಇದು ಧರ್ಮಸ್ಥಳಕ್ಕೆ ಹೋಗಿದ್ದರು. ಅದರದ್ದೆಲ್ಲನೂ ಸಾಮಾನು, ಅಂದರೆ ಪೂಜೆ ಸಾಮಾನು, ಪ್ರಸಾದ ಇದನ್ನೆಲ್ಲ ತೊಗೊಬಂದಿದ್ರು. ಹಾಗೇ ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಟರೆ ನಾಳೆ ಶುಕ್ರವಾರ ನೀಟಾಗಿ ಪೂಜೆ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತೇಳ್ಬಿಟ್ಟು, ಹೆಂಗಿದ್ರು ದೇವರಿಗೆ ಪ್ರಸಾದ ಮಾಡಿದಾಗೂ ಆಗುತ್ತೆ, ಪೂಜೆ ಮಾಡಿದಾಗೂ ಆಗುತ್ತೆ ಅಂತೇಳಿ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಕಳಶ ಸಾಮಾನು ತೊಳೆದಾಗಲೇ ಒಂದು ಖುಷಿ ಆಗುತ್ತೆ, ಅದನ್ನು ನೋಡೋದಕ್ಕೆ ಬೆಳ್ಳಗೆ ಚೆನ್ನಾಗಿರುತ್ತೆ. ಹಾಗೆ ನೀರು ಬೇರೆ ಬೋರಲ್ಲಿ ಬಿಟ್ಟಿದ್ರು, ಎಲ್ಲದಕ್ಕೂ ನೀರು ತುಂಬಿಸಿಟ್ಬಿಟ್ಟು, ಯಾಕಂದರೆ ಫ್ರೆಶ್ ನೀರು ಇರುತ್ತಲ್ವ, ಅದಕ್ಕೋಸ್ಕರ ಪ್ರಸಾದನೂ ಕೆಳಗೆ ಇಡದೆ ಬಟ್ಟೆ ಹಾಕಿ ಇಟ್ಟು ಮೇಲಕ್ಕೆ ಬಿಡಬಾರ್ದು ಅಂತೇಳ್ಬಿಟ್ಟು ಇಟ್ಟಿದ್ದೀನಿ. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಒಂದು 8 ಗಂಟೆ ಆಗಿತ್ತು, ಯಾಕಂದರೆ ಮಕ್ಕಳನ್ನೆಲ್ಲ ಕಳಿಸಿ ಆನಂತರ ನಾನು ಪೂಜೆ ಮಾಡೋದಕ್ಕೆ ಶುರು ಮಾಡಿಕೊಂಡೆ. ಎಲ್ಲ ಆಲ್ರೆಡಿ ಫೋಟೋಸ್ಗೆಲ್ಲನೂ ಚಾಮಂತಿಗೆ ಮತ್ತು ನೀಲಾಂಬರ ಇದ್ದು, ಹಾಗೆ ಒಂದು ಸ್ವಲ್ಪ ಮರ್ಗ ದವನ ಇತ್ತು, ಅದನ್ನು ಇಕ್ಕಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಅಂದರೆ ಪೂಜೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಇನ್ನು ಏನಿದ್ರು ಕಳಶ ಸಾಮಾನು ಜೋಡಿಸ್ಕೊಳ್ಳೋದಷ್ಟೇ. ಕೆಲವೊಬ್ಬರೆಲ್ಲ ಕೇಳಿದರೆ, ಅದು ಆಲ್ರೆಡಿ ನಾನು ವೀಡಿಯೋಸ್ ಒಂದು 5-6 ಸರಿ
ನಿಮ್ಮ ಜೊತೆ ನಾನು ಶೇರ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಶೇರ್ ಮಾಡಲಿಲ್ಲ. ಆಮೇಲೆ ಧರ್ಮಸ್ಥಳದಿಂದ ಕಾಯಿ ತೊಗೊಬಂದಿದ್ರು. ಅದಕ್ಕೆಲ್ಲನೂ ಪೂಜೆಗೆ ರೆಡಿ ಮಾಡಿಟ್ಟು ಪ್ರಸಾದ ಎಲ್ಲ ಒಂದು ತಟ್ಟೆಗೆ ಹಾಕಿಟ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ. ಈಗ ನೆಕ್ಸ್ಟು ದೇವ್ರ ಮನೆ ಬಾಗಿಲಿಗೆಲ್ಲ ಅರ್ಶಿನ ಕುಂಕುಮ ರಂಗೋಲಿ ಇಟ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಇದರಲ್ಲಿ ನಾನು ಕಳಶದ್ದೇನು ರೆಡಿ ಮಾಡೋದು ಹಾಕಿಲ್ಲ. ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೀನಲ್ವ, ನಿಮ್ಗೊಂದು ವೇಳೆ ಇಂಟ್ರೆಸ್ಟ್ ಇದು ನೋಡಬೇಕು ಅಂತಂದರೆ ನೋಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಪೊಂಗಲ್ ಮಾಡಿದ್ದೆ, ಯಾಕಂದರೆ ಪ್ರಸಾದನೂ ಇತ್ತಲ್ವ, ಅದಕ್ಕೆ ಸಿಹಿ ಪೊಂಗಲ್ ಮಾಡಿ ದೇವ್ರಿಗೂ ನೈವೇದ್ಯ ಮಾಡಿ ಹಾಗೆಯೇ ಧರ್ಮಸ್ಥಳದ ಪೂಜೆಗೂ ಅಂದರೆ ಪ್ರಸಾದಕ್ಕೂ ಅಲ್ಲೂ ಇಟ್ಟು ಪೂಜೆ ಮಾಡಿ ತೆಂಗಿನಕಾಯಿ ಪೂಜೆ ಮಾಡ್ತಾಯಿದ್ದೀನಿ. ಇವತ್ತು ಒಂದು ಸ್ವಲ್ಪ ನೀಲಾಂಬ್ರ ಹೆಚ್ಚಾಗಿತ್ತು, ಅದಕ್ಕೋಸ್ಕರ ಎಲ್ಲೆಲ್ಲೂ ನೀಲಿ ನೀಲಿಯಾಗಿ ಕಾಣ್ತಾ ಇದೆ. ಹಾಗೆ ಒಂದೇ ಒಂದು ಇದು ಏನಪ್ಪ ದಾಸವಾಳ ಬಿಟ್ಟಿತ್ತು. ಈ ಕಲರ್ ನಂಗೆ ತುಂಬ ಇಷ್ಟ ಆಗುತ್ತೆ. ಅದು ಒಂದೇ ಒಂದು ಸಿಕ್ತು ಅಂತ ಹೇಳ್ಬಿಟ್ಟು ಅದನ್ನು ಇಟ್ಟು ಪೂಜೆ ಮಾಡಿದೆ. ಗಣೇಶನ ಗಿಡಕ್ಕೆ ಹೋದೆ, ಅದು ಹೂವನೇ ದಪ್ಪ ಇದೆ ಗಣೇಶನಿಗಿನ್ನ ಅಂತ ಹೇಳ್ಬಿಟ್ಟು ಕಳಶದ ಮೇಲೇ ಇಟ್ಟು ಪೂಜೆ ಮಾಡಿಕೊಂಡೆ. ತುಂಬ ಖುಷಿ ಆಯಿತು ನನಗೆ ಈ ಪೂಜೆ ಮಾಡಿ. ಹಾಗೆ ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಿ ಬಂತು. ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ದು ಪೌಡರೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಸರಿ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಈಗ ಬಂದು ನಾನು ಯಾವುದೇ ಹೊರಗಡೆ ನಾವು ಪೌಡ್ರ್ ತೊಗೊತಾ ಇಲ್ಲ, ಮಾಮೂಲಿ ಮನೇಲಿ ನಾವು ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡ್ಕೊತೀವಲ್ಲ ಅದನ್ನೇ ನಾನು ತೊಗೊತಾ ಇದ್ದೀನಿ. ಇದರಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ. ನಾವು ಹೊರಗಡೆ ತಂದು ಕುಡಿಯೋದಕ್ಕಿಂತ ಈ ರೀತಿ ಎಲ್ಲ ಥರ ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ಮಕ್ಕಳಿಗೆ ನನಗೂ ಸೇರಿಸಿ ಇಬ್ಬರಿಗೂ ಸ್ವಲ್ಪ ಹೆಚ್ಚಾಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಎಲ್ಲ ಡ್ರೈ ರೋಸ್ಟ್ ಅಷ್ಟೇ, ಇನ್ನೇನಿಲ್ಲ. ಈ ರೀತಿಯಾಗಿ ಪೌಡ್ರ್ ಮಾಡಿಕೊಂಡು ಹಾಲ್ಗೆ ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ಮಕ್ಕಳಿಗೇನು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ. ನೆಕ್ಸ್ಟು ಮೀಶೋಯಿಂದ ಪಾರ್ಸಲ್ ಬಂತು, ಅದನ್ನೆಲ್ಲನೂ ಓಪನ್ ಮಾಡಿ ಇಟ್ಕೊಂಡೆ. ಸರಿ ಇದ್ರದ್ದು ಬ್ಯಾಂಗಲ್ ಬಾಕ್ಸ್ ಬೇಕಾಗಿತ್ತು ನನಗೆ. ಕಬೋರ್ಡಲ್ಲಿ ಅವರು ಸ್ಟ್ಯಾಂಡ್ ಹಾಕಿ ಅಂತಂದರೆ ಒಂದೇ ಒಂದು ಸ್ಟ್ಯಾಂಡ್ ಹಾಕಿದರು, ಅದರಲ್ಲಿ ಬಳೆ ಅಷ್ಟು ಹಿಡಿಯಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರದೊಂದು ಬಾಕ್ಸನ್ನು ನಾನು ಆರ್ಡ್ರ್ ಮಾಡಿಕೊಂಡಿದ್ದೆ. ಅದು ಹೆಂಗಿದೆ ಏನು ಕ್ವಾಲಿಟಿ ಚೆನ್ನಾಗಿದ್ದರೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡೆ, ಅದಕ್ಕೋಸ್ಕರ ಶೇರ್ ಮಾಡಿರಲಿಲ್ಲ ಅಷ್ಟೇ. ಇದು ಗಟ್ಟಿ ಇತ್ತು, ಯಾಕಂದರೆ ಇದು ನನಗೆ 160 ರುಪೀಸ್ ಏನೋ ಬಿತ್ತು. ಪರವಾಗಿಲ್ಲ, ವರ್ತ್ ಅನ್ನಿಸ್ತು. ಬಾಕ್ಸು ಅಷ್ಟೇ ತುಂಬ ಗಟ್ಟಿ ಇತ್ತು. ಅದ್ರ ಜೊತೆಗೆ ಇದೊಂದು ಐಬ್ರೋ ನಾವು ಮಾಡ್ಕೊಳ್ಳೋದು, ಅದನ್ನು ನಾನು ತರಿಸ್ಕೊಂಡಿದ್ದೆ. ಸರಿ ಅಂತ ಹೇಳ್ಬಿಟ್ಟು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಕ್ವಾಲಿಟಿ ಅಂತೂ ಸೂಪರಾಗಿದೆ. ಎರಡೂ ಇದ್ರ ಜೊತೆ ಇನ್ನೆಲ್ಲನೂ ಬಳೆ ಎಲ್ಲ ಹಾಕಿಟ್ಬಿಡೋಣ ಅದೇ ಕೈಯಲ್ಲಿ ಅಂತೇಳ್ಬಿಟ್ಟು ಇದ್ದ ಬಳೆಗಳನ್ನೆಲ್ಲನೂ ಚೆನ್ನಾಗಿರೋದು ಮಾತ್ರ ಇಟ್ಕೊಂಡು ಚೆನ್ನಾಗಿರೋದೆಲ್ಲ ಬಾಕ್ಸ್ಗೆ ಹಾಕ್ಬಿಟ್ಟು ಇದು ಒಂದೇ ಹ್ಯಾಂಗಲಲ್ಲಿತ್ತು. ಬಾಕ್ಸ್ ಫುಲ್ ಆಯಿತು ಅಂತೇಳ್ಬಿಟ್ಟು ನೆಕ್ಸ್ಟು ಈ ಹ್ಯಾಂಗಲ್ಗೆ ಇಷ್ಟು ಬಳೆಗಳನ್ನ ಹಾಕಿದೆ. ಎಲ್ಲನೂ ಮದುವೆ ಬಳೆಗಳು ಸ್ವಲ್ಪ ಎಲ್ಲ ಕಲರ್ಫುಲ್ಲಾಗಿತ್ತು ಅಂತೇಳ್ಬಿಟ್ಟು ಅದನ್ನೆಲ್ಲ ನಾನು ಹಾಕಿದ್ದೀನಿ. ಪ್ಲೈನ್ ಒಂದು ಕಡೆ, ಫ್ಲವರ್ಸ್ ಇರೋದೆಲ್ಲ ಒಂದು ಕಡೆ, ಮತ್ತು ಬ್ಲ್ಯಾಕ್ ಇತ್ತು, ಅದು ನಾನು ಮದುವೆಯಲ್ಲಿ ಹಾಕ್ಸ್ಕೊಂಡಿದ್ದೆ. ಸರಿ ಅಂತೇಳ್ಬಿಟ್ಟು ಅದನ್ನು ಈಗೊಂದು ಕೈಗೆ ಮಾತ್ರ ಒಂದು 4 ಹಾಕ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಬಾಕ್ಸಲ್ಲಿ ಹಾಕಿಟ್ಟೆ. ಗೊತ್ತಿಲ್ಲ, ತುಂಬ ಲೂಸ್ ಇತ್ತು, ಗಲಗಲ ಅಂತ ಇತ್ತು. ಸರಿ ಅಂತೇಳ್ಬಿಟ್ಟು ನಾನು ಅದಕ್ಕೆಲ್ಲ ಹಾಕಿ ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಶನಿವಾರದ ಬೆಳಗ್ಗಿನ ವ್ಲಾಗ್. ಅವತ್ತು ಪಂಚಮ ಷಷ್ಠಿ ಇತ್ತು, ಅದಕ್ಕೋಸ್ಕರ ನಾನೇನು ಹೂವು ಮಾತ್ರ ಚೇಂಜ್ ಮಾಡಿ ಅವತ್ತೂ ದಾಸವಾಳ ಬಿಟ್ಟಿತ್ತು. ನೆಕ್ಸ್ಟು ಮಲ್ಲಿಗೆ ಹೂವು ಮತ್ತು ನೀಲಾಂಬ್ರವನ್ನು ಹಾಕಿದ್ದೆ. ಅವತ್ತು ಪಾಪು ಹೆಸರಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ನಾವು ಅಭಿಷೇಕಕ್ಕೆ ಕೊಟ್ಟಿದ್ವಿ. ಮಾಡಿಸ್ಕೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ಷಷ್ಠಿ ದಿನವೇ ಮಾಡಿಸ್ಬೇಕಾಗಿತ್ತು. ಇವನು ತುಂಬ ಹಠ ಮಾಡ್ತಿದ್ದ, ಸ್ವಲ್ಪ ಮಾತಾಡೋದಕ್ಕೆಲ್ಲನೂ ಬೇಗ ಮಾತಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ದೇವರಿಗೆ ಹರಕೆ ಮಾಡ್ಕೊಂಡಿದ್ವಿ ಸುಬ್ರಹ್ಮಣ್ಯ ಸ್ವಾಮಿಗೆ. ಈಗೆಲ್ಲ ಹೋಗಿ ನನ್ನ ಮಗನ್ನ ಕರ್ಕೊಂಡೋಗಿ
ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಮಾಡಿಸ್ಕೊಂಡು ಹಾಗೆ ಬೆಣ್ಣೆ ಅಲಂಕಾರ ಮಾಡಿದ್ರು. ತುಂಬ ಚೆನ್ನಾಗಿ ದೇವರು ಕಾಣ್ತಾ ಇತ್ತು. ಒಂದು ಕ್ಲಿಪ್ಪಿಂಗನ್ನು ತೊಗೊಂಡೆ. ಹಾಗೆ ಮಲ್ಲಿಗೆ ಹೂವು ಹಾರನೂ ತೊಗೊಂಡೋಗಿದ್ವಿ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಮನೆಯಲ್ಲಿ, ಯಾಕಂದರೆ ದೇವಸ್ಥಾನದಲ್ಲಿ ಬೆಳಗ್ಗೆನೇ ಪೂಜೆ ಮಾಡಿದರು, ಅಲ್ಲಿ ಪ್ರಸಾದ ಏನೂ ಕೊಟ್ಟಿರಲಿಲ್ಲ ಅಂತೇಳ್ಬಿಟ್ಟು ನಾವು ಮನೆಗೆ ಬಂದು ತಿಂಡಿ ಮಾಡ್ಕೊಂಡ್ವಿ. ಇಷ್ಟ ಆಗಿತ್ತು ಫ್ರೆಂಡ್ಸ್. ಮತ್ತೆ ಸಿಗೋಣ. ಬಾಯ್.